ಇವತ್ತಿನ ಸಂಚಿಕೆಯಲ್ಲಿ ವಿದ್ಯಾರ್ಥಿಗಳಿಗೆ ಯುವಕರಿಗೆ ತಿಳಿಸೋದಂದರೆ ಈಗಿನ ಕಾಲದಲ್ಲಿ ಡಿಜಿಟಲೀಕರಣದಿಂದ ಮೊಬೈಲ್ ಕೇಟ್ ಅಟ್ಯಾಚ್ಮೆಂಟ್ ಆಗಿವೆ ಅಂದರೆ ಪ್ರತಿಯೊಬ್ಬರಿಗೂ ಮೊಬೈಲ್ ಬೇಕಾಗಿದೆ. ಹೌದಲ್ಲ, ವಿದ್ಯಾರ್ಥಿಗಳು ಬೇಕಾಗಿದೆ, ಯುವಕರು ಬೇಕಾಗಿದೆ. ಯುವಕರು ಬೇಕಾದರೆ ಅವರು ಸಂಪಾದನೆ ಮಾಡೋಕ್ಕೆ ನೌಕರಿ ಹಿಡಿದವರಲ್ಲ. ಹೌದಲ್ಲ, ಎದಕ್ಕೆ ಬೇಕಾಗಿರುತ್ತೆ ಅವರಿಗೆ? ಟೈಮ್ ಪಾಸ್ಗಾಗಿ ಹಾಗೂ ಅವ್ರ ಸ್ಟಡಿಗಾಗಿ ಬೇಕಾಗಿರ್ತದೆ, ಇಂಪಾರ್ಟೆಂಟ್ಗಾಗಿ. ಹೌದಲ್ಲ, ಅದನ್ನು ಎಷ್ಟು ಉಪಯೋಗಬೇಕಲ್ಲ ಅಷ್ಟು ನೋಡ್ಕೋಬೇಕು. ಮತ್ತು ವಿದ್ಯಾರ್ಥಿಗಳು ತಮ್ಮ ಶಾಲೆಯ ಅನುಕೂಲಕ್ಕಾಗಿ ಇನ್ನಿತರಿಗೂ ಕೂಡ ಟೈಮ್ ಪಾಸ್ ಮಾಡ್ತಾಯಿದ್ದಾರೆ. ಆ ಥರ ನಿಮ್ಮ ತಂದೆ ತಾಯಿಗೆ ಹೊರೆಯಾಗಿ ಮೊಬೈಲನ್ನು ನೀವು ದಯವಿಟ್ಟು ಕೇಳಬೇಡಿ. ಯಾಕೆಂದರೆ ನೀವು ಏನು ಮಾಡಬೇಕಂದ್ರೆ, ನಿಮಗೆ ಈಗ ಟೆಕ್ಸ್ಟ್ ಬುಕ್ ಮುಖಾಂತರ ನೀವು ಓದಿದ್ರೆ ಪಾಸ್ ಆಗಲ್ಲ ವಿದ್ಯಾರ್ಥಿಗಳು, ರ್ಯಾಂಕ್ ಬರೋಂಗಿಲ್ಲ. ಡಿಜಿಟಲ್ ಅಟ್ಯಾಚ್ಮೆಂಟ್ ಆಗಿ ನೀವು ನೋಡಿ ಅದರ ನ್ಯೂಸ್ ನೋಡ್ಬೇಕಾ? ಇಲ್ಲ. ನೀವು ಶಾಲೆಗೆ ಕಲಿತದಂಥ ಟೀಚರ್ಸ್ ಹೇಳಿದಂಥ ವಿಷಯಗಳನ್ನು ಕೂಡಿಕತವಾಗಿ ನೀವು ಮಾಡ್ಬೋದು, ನೀವು ಚೆನ್ನಾಗಿ ಪಾಸ್ ಮಾಡ್ಬೋದು. ಆಗಿನ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ಹಾಗೆ ಇತ್ತಲ್ಲ. ಮತ್ತು ಅದೇ ಇದೆ. ಈಗ ತಂದೆ ತಾಯಿಗೆ ನೀವು ಪಾಪ ಅವ್ರು ಮೊಬೈಲ್ ಕೊಡಿಸ್ಬೇಕು, 10-15 ಸಾವಿರ ರೂಪಾಯಿ ಬೇಕು. 15 ಸಾವಿರ ರೂಪಾಯಿ ಅಂದರೆ 2 ತಿಂಗಳು 3 ತಿಂಗಳು ಅವರು ಅದ್ರ ಮೇಲೆ ಜೀವನ ಜಕ್ಕೊಂಡು ಹೋಗುವಂಥದ್ದು. ಅವ್ರು ಸಾಲ ಮಾಡಿ ತೊಗೋತಾರೆ. ಅದು ಮತ್ತು ಅದೇ ಹೇಳ್ತಾನೆ, ಅದು ಎಷ್ಟು ಹೊರೆ ಆಗುತ್ತೆ ಅಂದರೆ ತಂದೆ ತಾಯಿಗೆ ಭಾಳ ಹೊರೆ ಆಗುತ್ತೆ. ದಯವಿಟ್ಟು ಆ ಥರ ಮಾಡಬೇಡ್ರಿ. ಮತ್ತು ಯುವಕರು ತಾವು ಸ್ಟಡಿ ಮಾಡಿ CET ಎಕ್ಸಾಮ್ ಸ್ಟಡಿ ಮಾಡಿ ಎಕ್ಸಾಮ್ ಪಾಸಾಗಿ ನೌಕರಿ ಹಿಡಿದು ಮತ್ತು ಆಮೇಲೆ ನಿಮ್ಮ ಸ್ಯಾಲ್ರಿಗೆ ಅನುಕೂಲ ಆಗಿ ಅದ್ರಾಗ 20% ಬರುವಂಥ ಮೊಬೈಲ್ ಅಷ್ಟೇ ಮಾತ್ರ ತೊಗೊಳ್ಳಿ. ನೀವು ನಿಮ್ಮ ಸ್ಯಾಲ್ರಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಲೋನ್ ಮಾಡಿ ತೊಗೋಬೇಡಿ. ಯಾಕೆ ನಿಮಗೂ ಅದಕ್ಕೆ ನೀವು ಆ ಲೋನ್ ಮುಡ್ಸೋಕೆ ಟೆನ್ಷನ್ದಲ್ಲೇ ಹೋಗಿಬಿಡ್ತೀರ. ಗೊತ್ತಾಯ್ತಾ? ಈ ಥರ ಮಾಡಬೇಡ್ರಿ. ದಯವಿಟ್ಟು ನಿಮಗೆ ಉಪಯೋಗ ಆಗುವಂಥದ್ದು ಅಷ್ಟೇ ಮಾತ್ರ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಂಚಿಕೆ ಮುಗಿಸ್ತೀನಿ.